ಎಲ್ಲರಿಗೂ ನಮಸ್ಕಾರ. ಏನಪ್ಪ ನಾನು ತುಳಸಿ ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ ಅಂತ ಗೊತ್ತು. ಎಲ್ಲರೂ ತುಳಸಿ ಗಿಡ ನೀರು ಹಾಕ್ತಾರೆ. ನಾನು ತುಳಸಿ ಗಿಡದ ಒಂದು ಮಹಿಮೆನ ಹೇಳ್ತೀನಿ. ಹಾಗಂದ್ರೆ ಮಹಾಲಕ್ಷ್ಮಿಯ ರೂಪ ಅಮ್ಮ ತುಳಸಿ ಮಾತಾ. ಅದನ್ನ ಏನೆಲ್ಲ ಅನುಗ್ರಹ ಇದೆ ಅಂತ, ಒಳ್ಳೇದಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ತುಳಸಿ ಲೀಫಲ್ಲಿ ಒಂದೊಂದು ಮೆಡಿಸಿನಲ್ ಲೀಫ್ ಅಂತಾರೆ, ಮೆಡಿಸಿನಲ್ ಪ್ಲಾಂಟ್ ಅಂತಾರೆ. ನಾವು ಏನಪ್ಪ ಹಿಂದೂ ಸಂಪ್ರದಾಯ ಎಲ್ಲರೂ ಬಂದು ಇದಕ್ಕೆ ಪೂಜೆ ಮಾಡ್ತಾರೆ ಅಂತ ಹೇಳ್ಕೋಬೋದು. ಹಂಗಂದ್ರೆ ಇದರಲ್ಲಿ ಅಷ್ಟೊಂದು ಶಕ್ತಿಗಳು ಇದೆ ಅಂತೆ. ಹಂಗಂದ್ರೆ ಮಹಾವಿಷ್ಣು ಆಯ್ತಾ, ನಮ್ಮೆಲ್ಲರೂ ಮಹಾವಿಷ್ಣು ಅಂತ, ಮಹಾವಿಷ್ಣು ಮತ್ತೆ ಮಹಾಲಕ್ಷ್ಮಿ ಅಂತ ಇವ್ರು ನಮಸ್ಕಾರ ಮಾಡ್ತೀವಿ ನಾವು. ವರ್ಷಕ್ಕೊಂದ್ಸತಿ ನಾವು ತುಳಸಿ ಹಬ್ಬ ಅಂತ ಮಾಡ್ತೀವಿ ನಾವು ಎಲ್ಲರೂ. ಅವತ್ತು ಬಂದು ಬೆಟ್ಟದ ನೆಲ್ಲಿಕಾಯಿ ಮರವನ್ನು ಇಟ್ಟು ಪೂಜೆ ಮಾಡಿದ್ವಿ. ಅದನ್ನ ಕೃಷ್ಣ ಅಂತಾರೆ, ಯಮನ ರಾಧೆ ಅಂತಾರೆ. ಅಂದ್ರೆ ಅದನ್ನ ಮಹಾವಿಷ್ಣು ಅಂತಾರೆ, ಇದನ್ನ ಲಕ್ಷ್ಮಿ ಅಂತಾರೆ. ವರ್ಷಕ್ಕೊಂದ್ಸತಿ ಗಂಡ ಹೆಂಡತಿಬ್ರು ಸೇರಿಸಿ ಪೂಜೆ ಮಾಡೋ ದಿವಸನೇ ಆ ತುಳಸಿ ಹಬ್ಬ ಅಂತ ನಾವು ಮಾಡ್ತಾ ಇದ್ವಿ. ಅದ್ರಲ್ಲಿ ಒಂದು ಸ್ಟೋರಿ ಇದೆ, ನಾನು ನಮ್ಮನ್ನು ಹೇಳ್ತೀನಿ. ಇವಾಗ ತುಳಸಿಗೆ ನಾವು ಯಾಕೆಪ್ಪ ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ಅಷ್ಟೊಂದು ಶ್ರೇಷ್ಠ ಅಂತ ಇದೆ. ಹಿಂದೂ ಧರ್ಮ ಏನ್ ಮಾಡ್ತಾರೆ ಅಂದ್ರೆ ಶ್ರೇಷ್ಠವಾಗಿ ನಮ್ಗೆ ಇಷ್ಟೊಂದು ಒಳ್ಳೇದು ಮಾಡತ್ತಲ್ಲ ಈ ಮರ ಅಂತ ಪೂಜೆ ಮಾಡಿ ಅದಕ್ಕೂ ಒಂದು ಗೌರವಿಸ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಅದು ಹೇಳ್ತಾರಲ್ಲ, ಟೇಕ್ ರೆಸ್ಪೆಕ್ಟ್ ಯು ರೆಸ್ಪೆಕ್ಟ್. ಅದೇ ಥರ ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತ ನಾವು ಎಲ್ಲ ಹಿಂದೂ ಧರ್ಮದವ್ರು ಏನು ಮಾಡ್ತಾರೆ, ಇವಾಗ ಎಲ್ಲರೂ ಹೇಳ್ತಾರೆ ಏನಂದರೆ ಏನು ಹಿಂದೂಸ್ ಎಲ್ಲ ಈ ಥರ ಫುಲ್ ಪೂಜೆ ಮಾಡ್ಕೊಂಡು ವೇಸ್ಟ್ ಮಾಡ್ತಾರೆ ಅಂತ. ನಮಗೆ ತುಳಸಿ ಗಿಡ ಒಳ್ಳೇದು ಮಾಡುತ್ತಲ್ಲ, ಅದು ಆಕ್ಸಿಜನ್ ಎಷ್ಟೊಂದು ನಮ್ಗೆ ಯೂಸ್ಫುಲ್ ಆಗುತ್ತೆ, ಅದು ಗಾಳಿ ಬಂದು ನಮ್ಗೆ ಎಷ್ಟೊಂದು ಇದು ಯೂಸ್ಫುಲ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಏನು ಮಾಡ್ತೀವಿ, ಹಲ್ಲಿ ಮರಕ್ಕೆ, ಎಕ್ಕದ ಗಿಡಕ್ಕೆ, ಆಮೇಲೆ ಬೇವಿನ ಸೊಪ್ಪಿಗೆ, ಇದೆಲ್ಲ ನಮಗೆ ಎಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಇದೆಲ್ಲ. ತುಳಸಿ ಬಗ್ಗೆ ಇಷ್ಟೊಂದು ಶ್ರೇಷ್ಠ ಇದೆ. ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ನಾನು. ಹಂಗಂದ್ರೆ ಮಹಾಗಣಪತಿ ಧ್ಯಾನದಲ್ಲಿ ಕುತ್ಕೊಂಡಿರ್ತಾರೆ. ಅವಾಗ ಒಬ್ಬ ಮಗಳು, ಅವಳದು ಸ್ಟೋರಿ ಇದೆ. ಅವ್ರು ಬಂದು ನಮ್ಮ ತುಳಸಿಗೆ ಬಂದು ನಮ್ಮ ಗಣಪತಿನಿಗೆ ಬಂದು ಡಿಸ್ಟರ್ಬ್ ಮಾಡ್ತಾರಂತೆ. ಧ್ಯಾನದಲ್ಲಿರುವ ಗಣಪತಿ ಡಿಸ್ಟರ್ಬ್ ಮಾಡ್ತಾರಂತೆ. ಅವಾಗ ಕೋಪಪಟ್ಟ ಗಣಪತಿ ಏನ್ ಮಾಡ್ತಾರೆ, ನಿನ್ಗೆ ಎಷ್ಟೊಂದು ಧೈರ್ಯ ಇದ್ದರೆ ನನ್ನ ಮುಟ್ಬೋದು, ನನ್ನ ಮುಟ್ಟಿ ನೀನು ನನಗೆ ಡಿಸ್ಟರ್ಬ್ ಮಾಡ್ಬೋದು ಧ್ಯಾನದಲ್ಲಿ ಅಂತ ಏನ್ ಮಾಡ್ತಾರೆ, ಮಹಾಗಣಪತಿ ಬಂದು ತುಳಸಿಗೆ ಶಾಪ ಕೊಡ್ತಾರಂತೆ. ಹಂಗಂದ್ರೆ ತುಳಸಿ ಬಂದು ಒಂದು ಲೇಡಿ, ಹಂಗಂದ್ರೆ ಒಂದು ಹೆಣ್ಣು ತುಳಸಿ ಬಂದು ಅವಳಿಗೆ ಏನ್ ಮಾಡ್ತಾರೆ, ಗಣಪತಿ ಶಾಪ ಕೊಡ್ತಾರೆ. ನನ್ನ ಎಷ್ಟು ಧೈರ್ಯವಾಗಿಂದ ನಾನು ಬಂದು ಮುಟ್ಬೋದು ಅಂತ, ನನ್ನ ಡಿಸ್ಟರ್ಬ್ ಮಾಡ್ಬೋದು ಅಂತ ಆ ಹುಡುಗಿಗೆ ನೀನು ತುಳಸಿ ಗಿಡ ಆಗು ಅಂತ ಆ ಹುಡುಗಿಗೆ ಶಾಪ ಕೊಟ್ಬಿಡ್ತಾರಂತೆ ಅಲ್ಲಿ. ಅವಾಗ ಅವಳು ಅಳ್ತಾರಂತೆ, ನನ್ನ ಸುಂದರ ಅಲ್ಲ ಹೋಯ್ತಲ್ಲ, ಒಂದು ಫುಲ್ ಗಿಡ ಆಗ್ಬಿಟ್ಟ ಅಂತ. ನೀನು ಅನ್ಬೇಡ ತುಳಸಿಮ್ಮ, ನೀನು ಬಂದು ಮಹಾಲಕ್ಷ್ಮಿಯ ರೂಪ ಆಗ್ತೀಯಾ, ಮಹಾಲಕ್ಷ್ಮಿ ರೂಪ ಆಗ್ತೀಯಾ. ಬೆಳಗ್ಗೆ ಎದ್ದು ಎಲ್ಲರೂ ನಿನ್ನ ಮುಖ ನೋಡಬೇಕು, ನಿನ್ನ ಶ್ರೇಷ್ಠ ಕಾಣಬೇಕು ಅಂತ ನೋಡ್ಕೊತಾರೆ. ಅದಕ್ಕೆ ನೀನು ಮಹಾವಿಷ್ಣು ಅಂತ, ಮಹಾಲಕ್ಷ್ಮಿ ವಿಷ್ಣು ಅಂತ ಹೇಳ್ತಾರೆ. ನೀನು ಬಂದು ಲಕ್ಷ್ಮಿಯ ಅವತಾರ, ಲಕ್ಷ್ಮಿಯ ರೂಪ, ನಿನ್ನಿಂದ ಎಲ್ಲರಿಗೂ ಒಳ್ಳೇದಾಗಲಿ, ಎದ್ದು ನಿನ್ನ ನೋಡಬೇಕು ಅಂತ ಹೇಳಿರ್ತಾರೆ. ಆಮೇಲೆ ಇನ್ನೊಂದು ಕೂಡ ಎಲ್ಲ ಕಡೆ ತುಳಸಿ ಬೆಳೆದಿರುತ್ತೆ. ಅದು ಕೂಡ ಒಂದು ಹೇಳ್ತಾರೆ, ಒಂದು ಕಥೆ ಹೇಳ್ತಾರೆ. ಅದು ಕಥೆ ನಾನು ಆಮೇಲೆ ಹೇಳ್ತೀನಿ. ಇವಾಗ ತುಳಸಿನ ಗಿಡ ನಮ್ಗೆ ಏನಕ್ಕೆ ಬೆಳಗ್ಗೆಯಿಂದ ಮುಖ ನೋಡಬೇಕು, ನಮ್ಮ ಬಾಕ್ಲ ಹತ್ರನೇ ಇಡಬೇಕು ತುಳಸಿ ಗಿಡ ಅಂದರೆ ಅದರಲ್ಲಿ ಒಳ್ಳೆ ಆಕ್ಸಿಜನ್ ಬಿಡುತ್ತೆ. ಅದು ಜೀವಿಸಲ್ಲಿ ತುಂಬ ಶ್ರೇಷ್ಠವಾಗಿದೆ. ಒಂದೊಂದು ಬಾಯಿಗೆ ತಗೊಂಡು ಕೂಡ ತುಂಬ ಒಳ್ಳೇದಂತಾರೆ. ಆ ಥರ ಬಂದು ತುಳಸಿಗೆ ಒಂದೊಂದು ಶ್ರೇಷ್ಠವಾಗಿದೆ. ಇದನ್ನು ನಾವು ತಿಳ್ಕೋಬೇಕು. ತುಳಸಿ ಗಿಡ ಪೂಜೆ ಮಾಡೋದು ಬಂದು ಅದು ನಮ್ಗೆ ಒಳ್ಳೇದು ಮಾಡ್ತಾ ಇದೆ ಅಂತ ನಾನು ತುಳಸಿ ಬಗ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ನಿಮ್ಗೆ ಬೇವಿನ ಸೊಪ್ಪು ಬಗ್ಗೆ, ಎಕ್ಕದ ಗಿಡದ ಬಗ್ಗೆ, ಹಳ್ಳಿ ಮರದ ಬಗ್ಗೆ ಎಲ್ಲರ ಬಗ್ಗೆ ನಾನು ಅಂತ ಹೇಳ್ತೀನಿ. ಇದೆಲ್ಲ ಮೆಡಿಸಿನಲ್ ಪ್ಲಾಂಟ್ಸು. ನಮ್ಮ ತುಳಸಿ ಕೂಡ ಮೆಡಿಸಿನಲ್ ಪ್ಲಾಂಟ್ಸೇ. ನಾವು ಅದಕ್ಕೆ ಏನು ಮಾಡ್ತೀವಿ, ಗೌರವಿಸಿ ಥರ ಪೂಜೆ ಮಾಡಿ ಅಮ್ಮನಿಗೆ ನಮ್ಗೆ ಒಳ್ಳೇದು ಮಾಡ್ತಾ ಇಲ್ಲಮ್ಮ ಅಂತ ತುಳಸಿ ಮಾತನ್ನು ಕೇಳ್ತಾ ಇದ್ದೀವಿ. ಇವತ್ತು 2ನೇ ಶ್ರಾವಣ ಶನಿವಾರ ಇದ್ದಾರೆ ಇಲ್ಲಿ. ಅದೇ ಅಯ್ಯಮ್ಮ ಲಕ್ಷ್ಮೀ ರೂಪಿಣಿ ಅಲ್ವಾ, ಅದಕ್ಕೆ ಅಮ್ಮನಿಗೆ ಲಕ್ಷ್ಮೀ ಫೋಟೋ ಇಟ್ಟು ಬೃಂದಾವನಕ್ಕೆ ಎಲ್ಲ ಮಾಡ್ತಾರೆ. ಬೃಂದಾವನದಲ್ಲಿ ನಿಮ್ಗೆ ಗೊತ್ತು ಕೃಷ್ಣ ಬಂದಿರೋ ಜಾಗ, ಅದಕ್ಕೆ ಬೃಂದಾವನದಲ್ಲಿ ಲಕ್ಷ್ಮಿ ಇರ್ತಾರೆ ಅಂತ ಬೃಂದಾವನದಲ್ಲಿ ಈ ಥರ ತುಳಸಿ ಗಿಡವನ್ನು ಇಡ್ತಾರೆ. ಬೃಂದಾವನದಲ್ಲಿ ತುಳಸಿ ಗಿಡವನ್ನು ಇಟ್ಟು ಮಹಾವಿಷ್ಣು ಇರ್ತಾನೆ ಅಂತ ಮಹಾವಿಷ್ಣು ಕೃಷ್ಣ ಅನ್ನೋ ಒಂದು ಬೃಂದಾವನದಲ್ಲಿ ಇದಿರೋದು. ಅದಕ್ಕೆ ಬೃಂದಾವನದಲ್ಲಿ ತುಳಸಿ ಇಟ್ಟರೆ ತುಂಬ ವಿಶೇಷ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.